ಏನಿರ್ಬೋದು ಗೆಸ್ ಮಾಡಿ ನೋಡೋಣ. ಯಾವ್ದು ಮೂವಿ? ದುರ್ಗಾಶಕ್ತಿನ? ಇದೇ ಶೂಟಿಂಗ್ ಆಗೈತೆ ದುರ್ಗಾಶಕ್ತಿ. ನೋಡ್ರಿ ನಮ್ಮ ಉತ್ತರ ಕನ್ನಡದವರು ಸಿಕ್ಕಿದ್ದಾರೆ ನಂದಿಲ್ಸಿಗೆ. ಯುಗಾದಿ ಯಾತ್ರಾ ಬಂತು. ನೇರು ನಿಲಯ ಅದೇ ಆಗಿ ಮೇಲೆ ನತ್ತಿ ಮೇಲೆ ಬಂದಂಗೆ ಆಗಿದೆ. ಸೊ ದಿಸ್ ಈಸ್ ವ್ಯೂ ಪಾಯಿಂಟ್. ಇದು ಕಲ್ಯಾಣಿ. ಟೀ ಬೇಡ ನನಗೆ, ಕನ್ನಡ ಬರಲ್ಲ. ವೆಸ್ಟ್ ಬೆಂಗಾಲ್, ಕಲ್ಕತ್ತಾ. ಓಕೆ. ಟ್ರೇಡಿಂಗ್ ಇವೆಂಟ್ಸ್ ಎಲ್ಲ ನಡೀತಾ ಇದೆ. ಇದು ಎಷ್ಟು ಬಾಟ್ಲು ಇದೆ ನೋಡಿ, ವಿದ್ಯಾ ಗಣಪತಿ ದೇವಸ್ಥಾನ. ಇದು ಆಕ್ಚುಲಿ ಇದು ಟಿಪ್ಪು ಡ್ರಾಪ್. ನೀರೇ ಇಲ್ಲ. ಬೇರೆ ಮೂಲದಿಂದ ಬಂದಿರ್ತಾರೆ, ಒಂದೇ ಕಡೆ ಬರಲ್ಲ, ಬೇರೆ ಬೇರೆ ಮೂಲದಿಂದ ಎಲ್ಲ ಕಡೆ ಬಂದಿರ್ತಾರೆ. ಇಲ್ಲೇ ನೋಡಿ ರಾಜಾಹುಲಿ ಮೂವಿ ಶೂಟಿಂಗ್ ಆಗಿದ್ದು. ರಾಜಾಹುಲಿ ಸಾಂಗ್ ಇದೆಯಲ್ಲ, ಒಂದು ಚಲ್ತಾ ಚಲ್ತಾ ಅಂತ ಸಾಂಗ್ ಇದೆಲ್ಲ. ಭರತ್ ಅವ್ರಿಗೂ ಗೊತ್ತಿಲ್ವಂತೆ, ಅವ್ರು ಓದಿದ್ದಾರೆ UPSC ಎಲ್ಲ, ಬಟ್ ಇದ್ರ ಬಗ್ಗೆ ಏನು ಓದಿಲ್ಲ ಅನ್ಕೋತೀನಿ. ಯಾಕೆ ಸರ್ ನಗ್ತೀರಾ? ನಗದ್ರಲ್ಲಿ ಏನಿದೆ? ಹತ್ಬೇಕು ಬೆಟ್ಟ ನೋಡ್ರಿ, ಸಖತ್ತಾಗಿದೆ. ಇಲ್ಲಿ ಮಾತ್ರ ವೆದರು ಮತ್ತು ಮಸ್ತ್ ಗಾಳಿ ಗಿಳಿ ಎಲ್ಲ ಸಖತ್ತಾಗಿ ಬೀಸ್ತಾ ಇದೆ. ಅಷ್ಟು ಪೂರ್ತಿ ಚಳಿನೂ ಇಲ್ಲ, ಅಷ್ಟು ಇದು ಇಲ್ಲ, ಮಸ್ತಾಗಿದೆ ಮಾತ್ರ. ಇದು ಫುಲ್ ಕಳೆ ತುಂಬಿಕೊಂಡಿತ್ತು ನಾವು ಅವಾಗ ಬಂದಾಗ. ಸೊ ಇಲ್ಲಿ ನೀಟಾಗಿ ಸ್ಟೆಪ್ಸ್ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಹೊಸ್ದಾಗಿ ಹಾಕಿದ್ದಾರೆ, ಮೊದಲು ಇರ್ಲಿಕ್ಕಿಲ್ಲ ಅನ್ಕೋತೀನಿ ಇದೆಲ್ಲ. ಸೊ ಇಲ್ಲಿ ಹಾಕಿದ್ದಾರೆ ನೀಟಾಗಿ ಸ್ಟೆಪ್ಸು. ಸೊ ಇಲ್ಲಿ ಫ್ರಂಟ್ ಕಾಣಿಸ್ತಿದೆ. ಏನಿರ್ಬೋದು ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡ್ತೀರಾ? ಓ ಬ್ಯೂಟಿಫುಲ್. ಕಲ್ಯಾಣಿ ಕಲ್ಯಾಣಿ ನೋಡಿ, ಸ್ಟೆಪ್ಸ್ ಹತ್ಕೊಂಡು ಬಂದು ಈ ಕಡೆ ಟಿಪ್ಪು ಸುಲ್ತಾನ. ಬೈಕವ್ರು ಬಂದ್ರೆ ಆ ಕಡೆ ಬರ್ತಾರಾ? ಬೈಕಲ್ಲಿ ಅಥವಾ ಇದ್ರಲ್ಲಿ ಬಂದರೆ ಇಲ್ಲಿ ನಿಮಗೆ ಡ್ರಾಪ್ ಆಗ್ತಾರೆ. ಸೊ ನಾವು ಈ ಕಡೆಯಿಂದ ಬಂದರೆ ಹತ್ಕೊಂಡ್ಬರ್ಬೋದು ಸ್ಟೆಪ್ಸು. ಸೊ ಇದು ಯಾವುದು? ಇದು ಏನಂದರೆ ದಿವಾನ್ ಆಫ್ ಮೈಸೂರು ಅಮೃತ್ ಸರೋವರ್ ಅಂತೆ. ಇದು ಕಲ್ಯಾಣಿ ಅಂತ ಹೇಳಿದ್ನಲ್ಲ, ಈ ಮಿರ್ಜಾ ಇಸ್ಮಾಯಿಲ್ ಇವರು ಮೈಸೂರು ಅರಸರ ಕಾಲದಲ್ಲಿ ದಿವಾನರಾಗಿದ್ದರು, ಮಿರ್ಜಾ ಇಸ್ಮಾಯಿಲು. ಸೊ ಅವ್ರು ಕಟ್ಟಿದಾರಂತೆ ಇದು ಸರೋವರನ. ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ಕಲ್ಯಾಣಿ ಬೇಸಿಗೆ ಟಿಪ್ಪು ಅರಮನೆ ಅಂತೆ. ಸೊ ಸನ್ರೈಸ್ ವ್ಯೂ ಪಾಯಿಂಟ್ ದಿಸ್ ಸೈಡ್. ಏನಿದು ಹೈಡ್ರೋಫೋನಿಕ್ ನೋಡ್ರಿ. ಹೈಡ್ರೋಫೋನಿಕ್ ಅಂದ್ರೆ ಏನು ಸರ್ ಅದು? ಹೈಡ್ರೋ ಅಂದರೆ ವಾಟ್ರು. ಹೈಡ್ರೋಫೋನಿಕ್ ಗಾಂಜಾ ಕೇಳಿಲ್ವಾ? ಸೊ ನೋಡಿ ಪೂರ್ತಿ ಸುತ್ತಲೂ ಗ್ರೀನ್ರಿ ಇದೆ. ಇಲ್ಲಿ ಕಡಿದಾದ ಒಂದು ಥರ ಇದೆ. ಯಾವುದು ಮೂವಿ? ದುರ್ಗಾಶಕ್ತಿನ? ಇಲ್ಲೇ ಶೂಟಿಂಗ್ ಆಗೈತೆ ದುರ್ಗಾಶಕ್ತಿ. ಓಕೆ ಓಕೆ. ಬೆಟ್ಟದ ಮೇಲಿಂದ ಬೀಳೋದ? ನೋಡಿ ಹಿಂಗಿದೆ, ಸಖತ್ತಾಗಿದೆ ಗ್ರೀನ್ರಿ. ಈ ಕಡೆ ಸೈಡು ಮಧ್ಯದಲ್ಲಿ ಜಾಗ ಸ್ವಲ್ಪ. ಹಿಂಪಾದ ಚಿಲಿಪಿಲಿ ಕಲರವ ಮಂಜಿನ ಹನಿಯಲಿ ಮುಂಜಾನೆ ಸರಣ ಬರೆದೆ ಪಟ ಕಲರವ ಪದೇ ಪದೇ ನೆನೆಯುತ್ತ ನಿನ್ನ ಸ್ಪರ್ಶವ ಸವಿದೆ. ಸೊ ನೋಡಿ ಇಲ್ಲಿ ಸುತ್ತ ಗ್ರೀನ್ರಿ ಇದೆ. ಅಲ್ಲಿ ಬರ್ಬೇಕಾದ್ರೆ ನಮಗೆ ಒಣ ಪ್ರದೇಶ ಥರ ಆಗಿತ್ತಲ್ಲ, ಇಲ್ಲಿ ನೋಡ್ರಿ ಎಂಟ್ರಿ ಆಗಿದ ತಕ್ಷಣವೇ ನಮಗೆ ಗ್ರೀನ್ರಿ ಸಿಗುತ್ತೆ. ಬದ್ರೆ ಯಾವ ಕಡೆ ಸನ್ರೈಸ್ ಪಾಯಿಂಟ್, ವ್ಯೂ ಪಾಯಿಂಟ್ ಯಾವ ಕಡೆ? ಈ ಕಡೆನಾ? ಹೆಂಗೆ? ಹಾಂ ಓಕೆ ಓಕೆ. ಬ್ರದರ್ ನಿಮ್ದು ಯಾವರು? ಬೀದರ. ಬನ್ನಿ ಹೋಗೋಣ. ನಮ್ದು ಕಲಬುರ್ಗಿ. ಉತ್ತರ ಕರ್ನಾಟಕ ಮಂದಿ ನೋಡಿ ಇವರು ಬೀದರಿಂದ ಬಂದಿದ್ದಾರೆ. ಬೀದರ್ ಎಲ್ಲಿ ಬ್ರದರ್? ಬರಂಗಿಲ್ಲ ತಮಿಳ್ ತೆಲುಗು ಹಿಂದಿ ಬಾಲ್ಕಿ. ಇಲ್ಲಿ ಬಂದಿ ಮಗನ ಪ್ರಾಣ ಕೊಡೋ ಮಂದಿ. ನೋಡ್ರಿ ನಮ್ಮ ಉತ್ತರ ಕನ್ನಡದವರು ಸಿಕ್ಕಿದ್ದಾರೆ ನಂದಿಲ್ಸಿಗೆ. ಬೆಳಿಗ್ಗೆ ಹತ್ತಬೇಕಾದ್ರೆ ಕತ್ಲಿತ್ತು. 1 ಅವರ್ ಆಯಿತು ನೋಡಿ. ನಾವು ಈಗ ಹತ್ತತ್ರ 6:15 ಆಯಿತು. ನಾವು 5:15ಗೆ ಹತ್ತಿದ್ವಿ. ಸೊ ಕತ್ಲಿದ್ದು ಇವಾಗ ಬೆಳಕು ಬಂದಿದೆ. ಆದರೂ ತುಂಬ ಜನ ಹತ್ತಿದ್ದಾರೆ ನಮಗಿಂತ ಮುಂಚೆನೇ. ಹತ್ತಿ ಒಬ್ಬೊಬ್ಬರು ಅಂತೂ ಹೋಗ್ತಾಯಿದ್ರು ವಾಪಸ್. ಸೊ ಆಲ್ಮೋಸ್ಟ್ ರೀಚ್ ಆದ್ವಿ. ಸೊ ಇಲ್ಲಿ ರೋಡ್ ಇದೆ ಅನಿಸುತ್ತೆ. ಸೈಡಿಗೆಲ್ಲ ಗ್ರಿಲ್ ಹಾಕೋರು ಅಂದರೆ
ವೆಹಿಕಲಲ್ಲಿ ಬಂದರೆ ಡೈರೆಕ್ಟಾಗಿ ಮೇಲೇ ಬರ್ತೀರಾ, ಸ್ಟೆಪ್ಸ್ ಹೊತ್ಕೊಂಬಂದರೆ ನಾವು ಬಂದಿಲ್ಲ ಆ ಥರ ಬರ್ಬೇಕು. ಸೊ ಫೈನಲಿ ರೋಡ್ ಬಂತು. ಸೊ ಈ ಕಡೆ ನೋಡಿ, ಈ ಕಡೆ ಯುಗಾದಿ ಯಾತ್ರಾ ಬಂತು. ಸೊ ಹೂಗಳು ಚಿಗುರ್ತಾ ಇದ್ದಾವೆಲ್ಲ. ಬಂದಿದೆ ಕಂಡ್ರೆ ಸೂರ್ಯ ಇದೆಲ್ಲ ಆ ಕಡೆ ಇದೆ. ನಾವು ಅಲ್ಲಿಂದ ಹೋಗಿದ್ರೆ ಹತ್ರ ಆಗಿರೋದು, ನಾವು ಹೆಂಗೂ ಇಲ್ವಲ್ಲ ಸುಮ್ಮನೆ ಇದು ಯಾವುದು ಮೂವಿ, ಯಾವುದು ಮೂವಿ? ಪುನೀತ್ ಹಾಂ, ಕಾಲೇಜ್ ಪ್ರೊಫೆಸರ್ ಆಗಿರ್ತಾನೆ. ಯುವರತ್ನ. ದಿಗಂತ ಓ ಇದೆ ಅದು ಯುವರತ್ನ ಮೂವಿ ಶೂಟಿಂಗ್ ಸ್ಪಾಟ್ ಇದೆಯಾ? ಒಂದು ಸೀನ್ ಬರುತ್ತೆ ಅಷ್ಟೇ ಲಾಸ್ಟು. ಪ್ಯಾರಾಗ್ಲೈಡಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ನಂದಿ ಹಿಲ್ಸಲ್ಲಿ. ಸೊ ಇದು ಇಲ್ಲಿ ಗಾಂಧಿ ನಿಲಯ ಅಂತೆ, ನೆಹರು ನಿಲಯ, ಆಮೇಲೆ ಫುಡ್ ಕೋರ್ಟು, ಸನ್ರೈಸ್ ವ್ಯೂ ಪಾಯಿಂಟು ಈ ಕಡೆನೇ ಹೋಗೋದಾ ನೋಡಿ. ಇಲ್ಲೆಲ್ಲ ವ್ಯೂ ಪಾಯಿಂಟ್ಗೆ ಹಾಕಿದ್ದಾರೆ. ಹೋಗಿ ಬೇಡ ಬೇಡ ಬೇಡ. ಸೊ ನಂದಿ ಹಿಲ್ಸ್ ಮ್ಯಾಪು ಹಾಕಿದ್ದಾರೆ ನೋಡಿ. ನೋಡ್ತಾ ಇರಲ್ಲ ನೋಡಿ, ಇದು ನೆಹರು ಭವನ ಅಂತೆ, ನೆಹರು ಭವನ ಸಾರಿ ನೆಹರು ನಿಲಯ ಇಲ್ಲಿ ಹಾಕಿದ್ದಾರೆ ನೋಡಿ. ಯಾರಿದು ನಿರ್ಮಿಸಿದ್ದು? ಫ್ರಾನ್ಸಿಸ್ ಕನ್ನಿಂಗ್ ಹ್ಯಾಮ್ ಅಂತೆ, 1880ರಲ್ಲಿ. ಬಂದ್ಬಿದ್ರ ಹತ್ರ ಈ ಪಾಯಿಂಟ್ಗೆ. ಸರ್ ಇದೇನಾ? ಹಾಂ, ಇನ್ನು ಮುಂದೆ ಐತಾ? ಬಂದ್ವಿ ವ್ಯೂ ಪಾಯಿಂಟ್ ನೋಡೋಣ. ಸನ್ರೈಸು ಹಳೆ ಆಗಿ ಮೇಲೆ ನತ್ತಿ ಮೇಲೆ ಬಂದಂಗೆ ಆಗಿದೆ. ತೋರಿಸ್ತೀನಿ ತಡೀರಿ ಇವಾಗ.
ವ್ಯೂ ಪಾಯಿಂಟಿಂದ ಮುಂದೆ ಟೆಂಪಲ್ ಹೋಗ್ತಾ ಇದ್ದೀವಿ. ಸ್ಲಿಪ್ಪರ್ ಇಲ್ಲೇ ಬಿಡಬೇಕಾಗುತ್ತೆ. ಸ್ಲಿಪ್ಪರ್ ಇಲ್ಲಿ ಬಿಡೋಣ. ಏನಂದ್ರಿ? ಸೊ ಇದು ಟೆಂಪಲ್. ಸೊ ಬೆಟ್ಟದ ಮೇಲೆ ಕಟ್ಟಿಸಿದ್ದಾರೆ ಟೆಂಪಲ್. ಪ್ರಕಾರ ಹೋಗ್ಬೋದು. ಯೋಗಿನಂದೀಶ್ವರ ಸ್ವಾಮಿ ದೇವಸ್ಥಾನ ಒಳಗಡೆ ಹೋಗಿ ಬಂದ್ವಿ. ಒಳಗಡೆ ಫೋಟೋಸು ಮತ್ತು ವಿಡಿಯೋಸ್ ಅಲೋ ಇರಲಿಲ್ಲ, ಸೊ ಅಲ್ಲೊಳಗಡೆ ಮಾಡೋಕ್ಕಾಗಲಿಲ್ಲ. ಒಳಗಡೆ ಯೋಗಾನಂದೀಶ್ವರ ಸ್ವಾಮಿ ದೇವಸ್ಥಾನ ಇದೆ, ಆ್ಯಂಡ್ ಮುಕ್ತಾಂಬ ಟೆಂಪಲ್ಲು, ಆ್ಯಂಡ್ ಸುಬ್ರಹ್ಮಣ್ಯ ಸ್ವಾಮಿ ಒಂದು ವಿಗ್ರಹ ಇದೆ. ನೋಡ್ತಾ ಇದ್ದೀವಿ. ಕಲ್ಯಾಣಿ ಸಖತ್ತಾಗಿದೆ, ಮಾತ್ರ ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ಇದೆ ನೋಡಿ ಕಲ್ಯಾಣಿ, ಇದು ಕಲ್ಯಾಣಿ. ಸರ್ ಯಾವಾಗಲೂ ಇರುತ್ತಲ್ಲ ನೀರು? ಹಾಂ, 11th ಸೆಂಚುರಿ ಕೆತ್ತನಿದೆ. 11ನೇ ಶತಮಾನದಲ್ಲಿ ಅಂತ ಕಟ್ಟಿಸಿರೋದು ದೇವಸ್ಥಾನ. ಇದು ಮೇಲ್ಗಡೆ ಇವಾಗ ಮಾಡಿದ್ದಾರೆ ಅನ್ಕೋತೀನಿ. ಇದೆಲ್ಲ ನೋಡ್ರಿ ಕಲ್ಲು, ಇದೆಲ್ಲ ಮಂಟಪ ನೋಡಿದ್ರೆ ಗೊತ್ತಾಗುತ್ತೆ. ಹಳೆ ಕಾಲದಲ್ಲಿ 11th ಸೆಂಚುರಿಲಿ ಕಟ್ಟಿಸಿರೋದು ಒಂದು ದೇವಸ್ಥಾನ ಇದಾಗಿದೆ. ನೋಡ್ರಿ ಇಲ್ಲೆಲ್ಲ ಸೂಕ್ಷ್ಮ ಕೆತ್ತನೆ ನೋಟಿಸ್ ಮಾಡ್ಬೋದು ನೀವು. ಇಲ್ಲೆಲ್ಲ ಬ್ರದರ್ ಈ ಕಡೆ ಬನ್ನಿ ಹೋಗೋಣ. ಇಲ್ಲೇನಿದೆ ಅಲ್ಲ? ಹಾಂ, ಓಕೆ ಶೂಸ್ ಹಾಕೊಂಡು ಬರೋಣ. ಸೊ ಇವಾಗ ನಾವು ದೇವಸ್ಥಾನ ಬರ್ಬೇಕಂದ್ರೆ ಶೂಸ್ ಹಾಕೊಂಡು ಬರೋಂಗಿಲ್ಲ, ಅಲ್ಲೇ ಶೂಸ್ ಬಿಡಬೇಕು. ಸೊ ಮತ್ತೆ ಇವಾಗ ನಾವು ಶೂಸ್ ಹಾಕೊಂಡು ಆ ಕಡೆಯಿಂದ ಬರ್ತೀವಿ. ಸೊ ಇಲ್ಲಿ ಸರ್ವಜ್ಞ ವಚನಗಳು ಹಾಕಿದ್ದಾರೆ. ಸ್ಥಿತಿಗೆ ವಿಷ್ಣುಗಣ ಅಥವಾ ಗೈದುದಿಕೆ ರುದ್ರಗಣ, ಇವರುಗಳ ಸ್ಥಿತಿಯವರನ್ನಿಂದ ಸರ್ವಜ್ಞ. ಸೊ ನೋಡಿ ಇಲ್ಲೆಲ್ಲ ಕಂಬಗಳು. ಸೊ ಎಕ್ಸಿಟ್ ಆಗ್ತಾ ಇದೀವಿ. ಸೂರ್ಯ ಬರ್ತಾ ಇದ್ದಾನೆ ನಮ್ಮ ತಲೆ ಮೇಲೆ, ಆಲ್ಮೋಸ್ಟ್ ಬರ್ತಾ ಸ್ಟಾರ್ಟ್ ಮಾಡಿದ್ದಾರೆ. ಇದೇನಿದು? ಏನು ಸರ್ ಇದು? ಏನಿದು? ಹಾಂ ಹಾಂ ಹಾಂ, ಒಳ್ಳು. ಸೊ ಬಂದ ಎಂಟ್ರಿನೂ ಅದೇ, ಎಕ್ಸಿಟು ಅದೇ. ಸೊ ಎಕ್ಸಿಟ್ ಆಗ್ತಾ ಇದ್ದೀವಿ ಇವಾಗ. ಸೊ ಶೂಸ್ ಇಲ್ಲಿ ಟೀ ಸ್ಟಾಲ್ ಇದೆ ಇಲ್ಲೆಲ್ಲ. ಬರತ್ ತೊಳ್ತೀಯೇನೋ? ಟೀ ಬೇಡ ನನಗೆ. ನಾಷ್ಟ ಏನಾದರೂ ಇದೆ ಕೇಳ, ಬ್ರೇಕ್ಫಾಸ್ಟ್ ಏನಿದೆ? ಬೇಡವಾ? ಟೀ ಇಲ್ವಂತೆ ಅಲ್ಲಿ, ನಡ್ರಿ ಮತ್ತೆ ಮುಂದೆ ಬನ್ರೋ. ಏನಿದು? ನಂದಿನಿ ಡೈರಿ ಇದೆ, ಟೀ ಸಿಗುತ್ತೆ ಅಂತೆ. ಹಾಂ ಏನು ಹೇಳಿ? ನಾನು ಟೀ ಬೇಡಪ್ಪ, ನಾನು ಟೀ ಬೇಡ. ಬರತ್ತೆ ನೀನು ಕುಡಿ, ಒಂದು ವಾಟರ್ ಬಾಟಲ್ ತಗೋ ಸಾಕು. ಟೀ ಏನು ಬೇಡ ನನಗೆ. ಸೊ ಟೀ ತೊಗೊಂಬರಕ್ಕೆ ಹೋಗೋಣ. ಇಲ್ಲಿ ಟೀ ಸ್ಟಾಲ್ಸು, ಫುಡ್ ಕೋರ್ಟ್ ಎಲ್ಲ ಇಲ್ಲೇ ಇದೆ, ಬ್ರೇಕ್ಫಾಸ್ಟ್ಗೆಲ್ಲ ಇದೆ. ಸೊ ಇವರೆಲ್ಲ ಬಂದಿದ್ದಾರೆ ಫ್ರೆಂಡ್ಸ್. ಯಾವ್ರು ನಿಮ್ದೆಲ್ಲ? ಬೆಂಗಳೂರಾ? ಹಿಂದಿ ಕಾಸೆ ಬ್ರದರ್? ಬೆಂಗಳೂರಾ? ಕನ್ನಡ ಬರಲ್ಲ? ಬೆಂಗಳೂರು ಅಂತ. ಏನು ಬ್ರದರ್ ನಿಮ್ಮ ಹೆಸರು? ಅದ್ಮಾನ್ ಬ್ರದರ್. ನೀವು ಆಪ್ ಕಾಸೆ ಹೇಳ್ರಿ? ವೆಸ್ಟ್ ಬೆಂಗಾಲ್, ಕಲ್ಕತ್ತಾ. ಓಕೆ, ಕಲ್ಕತ್ತಾ. ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಸೆಲ್ ಮಾಡಲ್ವಂತೆ. ಸೊ ಅದಕ್ಕೆ ಗ್ಲಾಸ್ ಬಾಟ್ಲು ತೊಗೊಂಡಿದ್ದಾರೆ. ಇದು ಎಷ್ಟು ಬಾಟ್ಲು? 90 ರೂಪೀಸ್ ಅಂತೆ. ನೋಡ್ರಿ, ಬಿಸ್ಲೇರಿ ಗ್ಲಾಸಿನ ಬಾಟ್ಲು 90 ರೂಪೀಸ್.
ನೋಡಿ ವಿದ್ಯಾ ಗಣಪತಿ ದೇವಸ್ಥಾನ. ಸೊ ಈ ಕಡೆನೂ ವ್ಯೂ ಪಾಯಿಂಟ್ ಇದೆ ಅಂತೆ. ನೋಡ್ರಿ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಇದು ಟಿಪ್ಪು ಡ್ರಾಪು. ಇದು ಟಿಪ್ಪು ಡ್ರಾಪ್ ಬಂದ್ಬಿಟ್ಟು ಏನು ಟಿಪ್ಪುನ ಆಸ್ಥಾನದಲ್ಲಿ ತಪ್ಪಿತಸ್ಥರಿಗೆ ಮರಣದಂಡನೆ ಶಿಕ್ಷೆ ಮಾಡ್ತಿದ್ರಲ್ಲ, ಸೊ ಅವರು ಇಲ್ಲಿ ಬಂದು ಇಲ್ಲಿ ಕೂರಿಸ್ಬಿಟ್ಟು ಇಲ್ಲಿಂದ ಕೆಳಗಡೆ ಕಳಿಸ್ಬಿಡ್ತಿದ್ರು, ಮೇಲೆ ಸೀದಾ ಮೇಲೆ ಹೋಗ್ಲಿ ಅಂತ. ಸೊ ತುಂಬ ಜನ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು ಇಲ್ಲಿ, ಅದಕ್ಕಿಂತ ಇವಾಗೆಲ್ಲ ಗ್ರಿಲ್ ಹಾಕಿದ್ದಾರೆ. ಸೊ ಇದನ್ನು ಟಿಪ್ಪು ಡ್ರಾಪ್. ಇಲ್ಲಿಗೆ ಕರ್ಕೊಂಡ್ಬರ್ತಿದ್ರು ಕೈದಿಗಳನ್ನ ಇಲ್ಲಿ ಕರ್ಕೊಂಡ್ಬಂದು ಈ ಬಂಡೆಯಲ್ಲಿ ತಳ್ಳಿ ಕೊಲ್ಲಲಾಗುತ್ತಿತ್ತು. ಅದರಿಂದ ಇದಕ್ಕೆ ಟಿಪ್ಪು ಡ್ರಾಪ್ ಅಂತ ಕರೀತಾರೆ. ಸೊ ಇದು ಸನ್ಸೆಟ್ ಪಾಯಿಂಟ್ ಸಹ ಇದಾಗಿದೆ. ಕಾವೇರಿಯ ಒಂದು ಉಪನದಿ ಅಂತ ಹೇಳ್ಬೋದು ಅರ್ಕಾವತಿ ನದಿ. ಸೊ ಅರ್ಕಾವತಿ ನದಿಯ ಒಂದು ಉಗಮ ಸ್ಥಾನದ ಇಲ್ಲೇ ನಂದಿ ಬೆಟ್ಟದಲ್ಲಿ ಅರ್ಕಾವತಿ ನದಿಯು ಉಗಮ ಆಗುತ್ತಂತೆ. ಆ ಜಾಗಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ಸಹ ತೋರಿಸ್ತೀನಿ. ಅರ್ಕಾವತಿ ನದಿ. ಸೊ ಇದು ಕನಕಪುರದಲ್ಲಿ ಹರಿಯುವಂಥ ಒಂದು ಮುಖ್ಯ ನದಿಯಾಗಿದೆ. ಬೆಂಗಳೂರಿಂದ ಹರಿದು ಕಾವೇರಿ ನದಿಯ ಒಂದು ಉಪನದಿ ಆಗಿರುತ್ತೆ ಇದು. ಇಲ್ಲಿ ಬೋರ್ಡ್ ಹಾಕಿದೆ ನೋಡಿ, ಅರ್ಕಾವತಿ ನದಿಯ ಮೂಲ ಅಂತ. ಸೊ ಇದೇನಾ ಇಲ್ಲಿ ಇದೇನಾ? ಸೊ ನಾವು ಇಲ್ಲಿಂದ ಸಹ ಹೋಗ್ಬೋದು. ಓಕೆ ಸರ್, ಏನಿದು? ಇದೇನು ಅರ್ಕಾವತಿ ನದಿ ಮೂಲ? ನೀರೇ ಇಲ್ಲ ಪಾಸ್ ಮಾಡಿದ್ದೀರಾ ಸರ್? ನೀರಿಲ್ವಲ್ಲ ಸರ್? ರೀ ಬೇಸಿಗೆ ಅಲ್ಲ, ಅದಕ್ಕಿಲ್ಲ. ಓಹೋ ಓಕೆ, ನಾನು ನೀರು ತುಂಬ ಇದೆ ಅಂದ್ಕೊಂಡಿದ್ದೆ ಸರ್. ಇದು ಅರ್ಕಾವತಿ ನದಿ ಮೂಲ ಅಲ್ಲ ಇದು? ಮತ್ತು ನೀರಿಲ್ವಲ್ಲ ಸರ್ ಇದು? ಅದೇ ನೀರಿಗೆ ಬೇಸಿಗೆ ಅಲ್ಲ ಮತ್ತೆ ಹಂಗಂದ್ರೆ ಈಗ ಬೇಸಿಗೆ ಮತ್ತೆ ಅರ್ಕಾವತಿ ನದಿ ನೀರಿದೆಯಲ್ಲ ಅಲ್ಲಿದೆ. ಮತ್ತೆ ಬೇರೆ ಮೂಲದಿಂದ ಬಂದಿರ್ತಾರೆ, ಒಂದೇ ಕಡೆ ಬರಲ್ಲ, ಬೇರೆ ಬೇರೆ ಮೂಲದಿಂದ ಎಲ್ಲ ಕಡೆ ಬಂದಿರ್ತಾರೆ. ಓಕೆ ಓಕೆ ಓಕೆ. ಆದ್ರೆ ಮೇನ್ ಪಾಯಿಂಟ್ ಇದೆ. ಇದು ಒಟ್ಟ ಕಾವೇರಿ ನದಿ ಉಪನದಿ ಹೌದಲ್ರಿ? ಉಪನದಿ. ಇಲ್ಲೇ ನೋಡಿ ರಾಜಾಹುಲಿ ಮೂವಿ ಶೂಟಿಂಗ್ ಆಗಿದ್ದು. ರಾಜಾಹುಲಿ ಸಾಂಗ್ ಇದೆಲ್ಲ ಒಂದು ಚಲ್ತೆ ನೋಡ್ರಿ ಹಿಂದ್ಗಡೆ ಎಲ್ಲ. ಇಲ್ಲೇ ಶೂಟಿಂಗ್ ಆಗಿದ್ದು. ಮೊದಲಿದೆಲ್ಲ ಬಿದಿರುದಿತ್ತಂತೆ, ಇವಾಗ ಇದು ಮಾಡಿದ್ದಾರೆ ರಾಡ್ದು. ಕುಗ್ಗಿ ಹಿಗ್ಗಿ ಕುಗ್ಗಿ ತಡಬಡಿಸುತ್ತಾ ಬರ್ತಾ 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 ಬರ್ತಾ. ಇಲ್ಲೇ ಶೂಟಿಂಗ್ ಆಗಿದ್ದು ಸಾಂಗು. ರಾಜಾಹುಲಿ ಮೂವಿ ಶೂಟಿಂಗ್ ಸ್ಪಾಟ್ ಕಾಣಿಸ್ತಾ ಇದೆ. ಇದು ಯಾವ ಅಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ ನನಗೂ ಹೇಳಿ. ನಮ್ಮ ಭರತ್ ಅವ್ರಿಗೂ ಗೊತ್ತಿಲ್ವಂತೆ, ಅವ್ರು ಓದಿದ್ದಾರೆ UPSC ಎಲ್ಲ, ಬಟ್ ಇದ್ರ ಬಗ್ಗೆ ಏನು ಓದಿಲ್ಲ ಅನ್ಕೋತೀನಿ. ಯಾಕೆ ಸರ್ ನಗ್ತೀರಾ? ನಗದು ಬೈಕ್ ಇರೋ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಯಾರಿದು? ನೀನು ನಡಿ ನಡಿ ಮುಂದೆ ನಡಿ. ಆಯ್ತು, ಇವಾಗ ಹೋಗ್ತೀವಿ. ಎಲ್ಲ ಗ್ರೀನ್ರಿ ಇದೆ. ಫಸ್ಟ್ ಎಂಟ್ರೆನ್ಸ್ ಇಲ್ಲಿಂದ ಎಕ್ಸಿಟ್ ಆಗಬೇಕಾದ್ರೆ ಫಸ್ಟ್ ಗ್ರೀನ್ರಿ ಸಿಗುತ್ತೆ ನಿಮಗೆ. ಹೋಗ್ತಾ ಹೋಗ್ತಾ ಬರಡು ಭೂಮಿ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಗ್ರಿಲ್ ಹಾಕಿದ್ದಾರೆ. ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ ಇವಾಗ ಬೈಕ್ ಇರೋ ಪಾಯಿಂಟ್ ಕಡೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.